ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಗೋ ಗೋ ಮಾತೆ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಅಮ್ಮನಿಗೆ ನಾವು ಗೋ ಮಾತೆಯನ್ನು ಹೋಲಿಸ್ತೀವಲ್ವಾ. ಅಂದರೆ ಸಕಲ ದೇವತೆಗಳು ಗೋವಿನಲ್ಲಿ ಇರ್ತಾವೆ ಅಂತ ಹೇಳಿ ಅದರ ಅರ್ಥ. ಅಂದರೆ ಹಿಂದ್ಗಡೆ ಲಕ್ಷ್ಮಿ ಇರ್ತಾಳೆ, ಮುಂದ್ಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ಈ ಥರ ಸಕಲ ದೇವತೆಗಳು ಗೋಮಾತೆಯಲ್ಲಿ ಇರ್ತಾವೆ ಅಂತ ಹೇಳಿಬಿಟ್ಟು ಗೋಶಾಲೆಗಳೆಲ್ಲ ಸ್ಥಾಪನೆ ಮಾಡಿ ಎಲ್ಲ ಮಾಡಿರ್ತೀವಿ. ಬಟ್ ಅದಕ್ಕೆ ಪೂಜೆ ಯಾಕೆ ಮಾಡಬೇಕು ನಾವು? ಅದರಿಂದ ನಮ್ಗೆ ಏನು ಉಪಯೋಗ? ಇವನ್ ಫಾರ್ ಎಕ್ಸಾಂಪಲ್ ಏನಂದರೆ, ನಾವು ಗ್ರಹ ನಮ್ಮ ಬಾಡಿನಲ್ಲಿ ಅಂದರೆ ಜಾತಕ ಪ್ರಭಾವದಿಂದ ಏನಾಗುತ್ತಂದರೆ ದೋಷಗಳಿರುತ್ತೆ. ಈ ಗ್ರಹದಿಂದ ಈ ದೋಷ ಇದೆ, ಈ ಗ್ರಹದಿಂದ ಈ ದೋಷ ಇದೆ ಅಂತ ಪೂಜಾರಿ ಹೇಳಿ ನೀವು ಪೂಜೆ ಮಾಡಿಸ್ಕೊಳ್ರಿ ಅಥವಾ ಹೋಮ ಮಾಡಿಸ್ಕೊಳ್ರಿ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಅಷ್ಟು ನಾವು ಮಾಡಿಸ್ಕೊಳ್ಳೋಷ್ಟು ಶಕ್ತಿನೂ ಅವ್ರಿಗೆ ಇರಲ್ಲ. ಅವ್ರು ಏನು ಮಾಡ್ತಾರೆ, ಇರಲಿ ಬಿಡು ಅಂತ ಹೇಳಿಬಿಟ್ಟು ಕೇರ್ಲೆಸ್ ಮಾಡಿಬಿಡ್ತಾರೆ. ಬಟ್ ಕೇರ್ಲೆಸ್ ಮಾಡೋದಕ್ಕಿನ್ನ ಕೂಡ ಆ ಪೂಜಾರಿ ಹೋಮ ಮಾಡಿಸ್ಕೊಳ್ರಿ ಅಥವಾ ಗ್ರಹದೋಷ ಮಾಡಿಸ್ಕೊಳ್ರಿ ನೀವು ಅನ್ನೋ ಬದಲು ನಾವು ಗೋಮಾತೆಗೆ ಅಂದರೆ ಯಾರಿಗೆ ಯಾವ ದೋಷ ಇರುತ್ತಲ್ವಾ ಆ ಆಹಾರ ಅದಕ್ಕೆ ನಾವು ಕೊಟ್ಟರೆ ದೋಷ ನಿವಾರಣೆ ಆಗುತ್ತೆ. ಯಾಕಂದರೆ ಸಕಲ ದೇವತೆಗಳು ಅದರಲ್ಲಿ ಇರ್ತಾರಲ್ವ. ಯಾವ ಥರ ಅಂದರೆ ರವಿವಾರ ಗೋಧಿಗೆ ಸಂಬಂಧಪಟ್ಟಿದ್ದು ಯಾವುದೇ ಆಗಲಿ, ಅಂದರೆ ನಮಗೆ ಇವಾಗ ರಾಜಕೀಯದಲ್ಲಿ ಫೇಮಸ್ ಆಗಬೇಕು ಅನ್ನೋರು ಯಾರೇ ಆಗಲಿ ಗೋಧಿದ್ದು ಕೊಟ್ಟರೆ ಚಪಾತಿ ಥರ ಅಥವಾ ರವೆ ಯಾವುದೇ ಆಗಲಿ ಅದರಲ್ಲಿ ಫೇಮಸ್ ಆಗಿಬಿಡ್ತಾರೆ. ಇವನ್ ನಮ್ಮ ಸೋಮವಾರ ದಿನ ನಾವು ಅಕ್ಕಿ ಬೆಲ್ಲ ತಿನ್ನಿಸಿದರೆ ಮನಸ್ಸಿಗೆ ಶಾಂತಿ ಇರುತ್ತೆ. ಇವನ್ ಮಂಗಳವಾರ ದಿನ ತೊಗರೆ ಬೇಳೆ ಆಗಲಿ ಅಥವಾ ತೊಗರೆ ಸಂಬಂಧಪಟ್ಟದ್ದು ಯಾವುದೇ ಆಗಲಿ ನಾವು ಆಕಳಿಗೆ ಇಟ್ಟರೆ ನಮಗೆ ಇವಾಗ ಮದುವೆ ಆಗಿರೋಂಗಿಲ್ಲ ಅಂಥ ಮಕ್ಕಳಿಗೆಲ್ಲ ಮದುವೆ ಆಗುತ್ತಂತೆ. ಇವನ್ ಬುಧವಾರ ದಿನ ಹೆಸರು ಕಾಳನ್ನು ನಾವು ನೆನೆಸೇ ಇಟ್ಟು ಅಥವಾ ಮೊಳಕೆ ಹಾಕಿದ್ದು ಆಗಲಿ ಅಥವಾ ನೆನೆ ಇಟ್ಟಿದ್ದು ಹೆಸರು ಕಾಳಾಗಲಿ ಅದನ್ನು ನಾವು ತಿನ್ನಿಸೋದ್ರಿಂದ ಬುದ್ಧಿ ವೃದ್ಧಿ ಆಗುತ್ತೆ. ಇವನ್ ಗುರುವಾರ ನೆನೆಸಿದ ಕಡಲೆ ತಿನ್ನಿಸಿದ್ರೆ ಮನೆಯಲ್ಲಿ ಧನಧಾನ್ಯ ವೃದ್ಧಿ ಆಗುತ್ತೆ. ಇವಾಗ ನಾವು ಯಾವುದೋ ಒಂದು ವ್ಯಾಪಾರದಲ್ಲಿ ಫೇಮಸ್ ಆಗಬೇಕು ಅನ್ಕೊಂತೆ, ಫೇಮಸ್ ಆಗಲ್ಲ. ಶುಕ್ರವಾರ ದಿನ ಏನು ಮಾಡಬೇಕು ಗೊತ್ತಾ, ಉಳ್ಳಿ ಇರ್ತಾವಲ್ವ ಅವನ್ನ ನೆನೆ ಇಟ್ಟು ತಿನ್ನಿಸೋದ್ರಿಂದ ಈಸಿಯಾಗಿ ಫೇಮಸ್ ಆಗಿಬಿಡ್ತಾರಂತೆ. ಇವನ್ ಶನಿ ದೋಷಗಳು ಯಾವುದೇ ಆಗಿರೋ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರು ಏನು ಮಾಡಬೇಕಂದ್ರೆ ಎಳ್ಳು ಬೆಲ್ಲ ಎರಡೂ ಕೂಡಿ ಆಕಳಿಗೆ ಇಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ. ಇವನ್ ಎಲ್ಲ ದೇವತೆಗಳು ಅದರಲ್ಲಿ ಇರ್ತಾರಲ್ವ. ಈ ಥರ ತಿನ್ನಿಸಿದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಲಾಭನೂ ಭಾಳ ಬರುತ್ತೆ ನಮಗಂದರೆ ದೋಷಗಳು ಇರಲ್ಲ ಅಂತೇಳಿದ್ರೆ ಅರ್ಥ. ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್.